ದೇವಿ, ನಿನ್ನ ಜೊತೆ ಪ್ರಾಣಿಗಳು ನಡ್ಕೊಂಡಂಗೆ ನಡ್ಕೊಂಡೆ, ಕೆಟ್ಟಗಳಿಗೆ ಅನ್ಬಾರ್ದು ಅಂದ್ಬಿಟ್ಟೆ. ನೀನು ಯಾವುದು ಮನಸ್ಸಲ್ಲಿ ಇಟ್ಕೋಬೇಡ. ನೀನು ಬೈತಿದ್ದು ನನಗೆ ನೋವಿಲ್ಲ ಕಣೋ. ತುಂಬ ಪ್ರೀತಿ ಮಾಡ್ತಿದ್ದೆ, ಮಗು ಥರ ನೋಡ್ಕೋತಿದ್ದೆ ನನ್ನನ್ನು. ಹಾಗಿದ್ದವನು ದೂರ ಆಗ್ಬಿಟ್ಟಿಯಲ್ಲ, ಅದು ಸಂಕಟ ಆಯಿತು ಅಷ್ಟೆ. ಬಿಡು, ಇನ್ಮೇಲೆ ನಾನು ನಿಂಗೆ ಬೈಯಲ್ಲ. ನನ್ನನ್ನು ಕ್ಷಮಿಸ್ಬಿಡು ದೇವಿ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಬಿಡು. ಜಮೀನಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರೆ, ಕರ್ಕೊಂಡು ಬಾ. ಚಿಕ್ಕಮ್ಮ ನಿನ್ನೆನಪಲ್ಲೇ ಊಟ ತಿಂಡಿ ಬಿಟ್ಟು ಕೂತಿದ್ರು. ನಾನು ಏನು ಸಂತೋಷವಾಗಿಲ್ಲ ದೇವಿ. ಇನ್ಮೇಲೆ ನೋಡು ನನ್ನ. ಸರಿ, ನಾನು ಜಮೀನ್ಗೆ ಹೋಗಿ ಅಪ್ಪ ಅಮ್ಮನ ಕರ್ಕೊಂಬರ್ತೀನಿ. ನಾನಿನ್ನೂ ಪೂರ್ತಿ ಸೈಕಲ್ ಕಲ್ತಿಲ್ಲ, ನೀನೇ ಹೇಳ್ಕೊಡ್ಬೇಕಿವತ್ತು. ಆಯ್ತು, ಹೇಳ್ಕೊಡ್ತೀನಿ. ಬರ್ತೀನಿ. ಅಮ್ಮ, ಕಾಯಿಸ್ಬಿಟ್ಟ. ಮಾತಾಡ್ಬೇಡ ನೀನು. ಸದಾನಂದ, ನಿನಗೆ ಅಮ್ಮನ್ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಅನ್ಸೋದೇ ಇಲ್ವೇನೋ? ಅನ್ನಿಸ್ದೇ ಇರತ್ತಾ? ಬಿಡು, ಅದ್ರ ಬಗ್ಗೆ ಆಮೇಲೆ ಮಾತಾಡಿದ್ರೆ ಆಯ್ತು. ತಿಥಿ ದೊಡ್ಡಪ್ಪನ ಮನೇಲೇ ಆಗ್ಲಿ, ಬೇರೆ ಕಡೆ ಆಗೋದು ಬೇಡ. ಅಜ್ಜಿ ನೊಂದ್ಕೋತಾರೆ. ಈಗ ಅಲ್ಲಿಂದಾನೇ ಬರ್ತಾ ಇದ್ದೀನಿ, ಬನ್ನಿ ಹೋಗೋಣ. ನಾವೇನು ಬ್ಯಾನ್ ಸೆಟ್ಟೋರೇನಾ? ಇಲ್ಲಿ ಬಾರಿಸ್ತಾ ಇದೀವಿ, ಫಂಕ್ಷನ್ ಇಲ್ಲಲ್ಲ, ಅಲ್ಲಿ ಬಂದು ಬಾರಿಸಿ ಅಂತ ಹೇಳೋದಕ್ಕೆ. ಈಗೇನ್ ಬರ್ತಿರೋ ಇಲ್ವೋ? ನಿನ್ನೆ ಹೇಳೋದಕ್ಕೆ ಏನಾಗುತ್ತೆ ನನಗೆ? ಮಂಗಳನ ರೇಷ್ಮೆ ಸೀರೆ ಹತ್ರ ಉಳಿದಿರೋದು. ರಾತ್ರಿ ಎಲ್ಲ ಕೂತು ಯೋಚನೆ ಮಾಡಿದೆ. ದೊಡ್ಡಪ್ಪನ ಮನೇಲೇ ತಿಥಿ ಆಗೋದು ಸರಿ ಅನ್ನಿಸ್ತು. ನನ್ನಿಂದ ನೀವಿಬ್ರು ಯಾಕೆ ಬೇರೆ ಆಗ್ಬೇಕು? ನೀವಿಬ್ರು ಬೇರೆ ಆದ್ರೆ ನಾನು ಅಪರಾಧಿ ಆಗ್ತೀನಿ. ನನಗದಿಷ್ಟ ಇಲ್ಲ. ಏನು ಬಂದಿದೆಯಲ್ಲ, ಏನಾದ್ರು ಪದಾರ್ಥಗಳು ಉಳಿದಿದೆಯಾ ನಿಂದು? ಏನು ಇಲ್ಲ ಅಣ್ಣ. ಮತ್ತೆ ತಿಥಿ ಒಟ್ಟಿಗೆ ಇಲ್ಲೇ ಮಾಡೋಣ ಅಂತ ನಿರ್ಧಾರ ಮಾಡಿದೀವಿ. ಹೌದು ದೊಡ್ಡಪ್ಪ, ನೀವಿಬ್ರು ಬೇರೆ ಬೇರೆ ಕಡೆ ತಿಥಿ ಮಾಡೋ ಥರ ಆಗಿದ್ದು ನನ್ನಿಂದಾನೇ ಅಲ್ವಾ? ಅದನ್ನ ಸರಿ ಮಾಡ್ಬೇಕಾದ್ ನಾನೇ ತಾನೇ. ತಪ್ಪಾಗಿದೆ, ಕ್ಷಮಿಸಿ. ಎಲ್ಲರೂ ಒಟ್ಟಿಗೆ ತಿಥಿ ಮಾಡೋಕೆ ಅವಕಾಶ ಮಾಡಿಕೊಡಿ. ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ನಿದ್ದೆ ಬರ್ತಾ ಇದೆ, ಮೇಲ್ಗಡೆ ರೂಮಲ್ಲಿ ಮಲಗಿರ್ತೀನಿ, ಆಮೇಲೆ ಹೇಳ್ಸು. ಹೋಗಿ ಆ ಸದಾನಂದ ನೆಪ್ಸೆ, ಮುಖ ತೊಳ್ಕೊಂಡು ಪಂಚಗಿಂಚೆ ಉಟ್ಕೊಂಡು ಬರಲಿ. ಊಟ ಆದ್ಮೇಲೆ ಮಲಗಿದ್ರಾಯ್ತು.